ಜಾರ್ಖಂಡ್ನಲ್ಲಿ ವಿಧಾನಸಭೆಯ ಫಲಿತಾಂಶ ಹ್ಯಾಟ್ರಿಕ್ ನಿರೀಕ್ಷೆಯಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಇದ್ದಾರೆ. ಗೆದ್ದೇ ಗೆಲ್ತೀನಿ, ಗೆಲ್ಲಲೇಬೇಕು ಅನ್ನುವಂತ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಈ ಬಾರಿ ಗೆಲುವು ನಮ್ಮದೇ, ಅದರಲ್ಲಿ ನೋ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಜಾರ್ಖಂಡ್ ಫಲಿತಾಂಶದಲ್ಲಿ ಮಹಿಳೆಯರೇ ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ದಾರೆ. ಯಾರ ಕಡೆ ಮಹಿಳೆಯರ ಒಲವು ಇರುತ್ತೋ ಅವರಿಗೆ ಅಧಿಕಾರ ಅನ್ನೋದು ಪಕ್ಕ. 2014-2024 ಚುನಾವಣೆಯ ಫಲಿತಾಂಶದಲ್ಲಿ ಸಾಬೀತಾಗಿದೆ. ಈ ಬಾರಿಯೂ ಕೂಡ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಮತ ಚಲಾವಣೆಯನ್ನ ಮಾಡಿದ್ದಾರೆ. 5.51 ಲಕ್ಷ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಮತ ಚಲಾಯಿಸಿದ್ದಾರೆ. ಹಾಗಾಗಿ ಮಹಿಳಾ ಮತಗಳೇ ಇಲ್ಲಿ ನಿರ್ಣಾಯಕ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಕುತೂಹಲ ಅಂತೂ ಇದೆ. ಏನಾಗತ್ತೆ, ಯಾರು ಗೆಲ್ತಾರೆ, ಯಾರು ಗೆಲ್ಲಬಹುದು, ಯಾರು ಕಿಂಗ್ ಆಗ್ತಾರೆ, ಯಾರು ಕಿಂಗ್ ಮೇಕರ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಇದರ ಸಂಪೂರ್ಣವಾದಂತ ರಿಸಲ್ಟ್ ಕೂಡ ಬರುತ್ತೆ. ಅಭಿವೃದ್ಧಿ ಯೋಜನೆಗಳಿಗೆ ಕೈ ಹಿಡಿತಾರಾ ಅಥವಾ ಕೈ ಹಿಡಿಯಲ್ವೋ ನೋಡಬೇಕು. 41 ಸ್ಥಾನಗಳಲ್ಲಿ ಜಯ ಸಾಧಿಸಿದ್ರೆ ಯಾರ ಅದೃಷ್ಟ ಯಾರಿಗೆ ಒಲಿಯುತ್ತೆ ಅನ್ನೋದು ಗೊತ್ತಾಗಲಿದೆ. ಉತ್ತರ ಭಾರತ ರಾಜ್ಯವಾದ ಜಾರ್ಖಂಡ್ನಲ್ಲಿ ಒಟ್ಟು 81 ವಿಧಾನಸಭಾ ಕ್ಷೇತ್ರಗಳಿಗೆ 2 ಹಂತದಲ್ಲಿ ವೋಟಿಂಗ್ ಮಾಡಲಾಗಿತ್ತು. ಮೊದಲ ಹಂತದಲ್ಲಿ 43 ಕ್ಷೇತ್ರಗಳಿಗೆ, ಎರಡನೇ ಹಂತದಲ್ಲಿ 38 ಕ್ಷೇತ್ರಗಳಿಗೆ ವೋಟಿಂಗ್ ನಡೆದಿತ್ತು. ಅಂತಿಮ ಫಲಿತಾಂಶ ಏನು ಅನ್ನೋದು ಸಂಜೆ ವೇಳೆಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ಏನಾಗಬಹುದು ಅನ್ನೋದು ನಿರೀಕ್ಷೆ ಇದೆ. ಮುಖ್ಯಮಂತ್ರಿ ಗದ್ದಿಗೆಯನ್ನ ಯಾರು ಏರ್ತಾರೆ ಅನ್ನೋದು ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇನ್ನು ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಕೂಡ ಕೊನೆಯ ಸಂದರ್ಭದಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ ಅನ್ನುವಂಥ ನಿರೀಕ್ಷೆಯನ್ನ ಅನೇಕರು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಈ ಬಾರಿ ಇಲ್ಲೂ ಕೂಡ ತುಂಬಾನೇ ಕುತೂಹಲಕ್ಕೆ ಕಾರಣವಾಗಿರುವಂಥ ಕ್ಷೇತ್ರ ಆಗಿದೆ. ಮಹಿಳಾ ಮತದಾರರು ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರುವಂಥ ಹಿನ್ನೆಲೆಯಲ್ಲಿ ಮಹಿಳೆಯರು ಯಾರು ಪರವಾಗಿ ನಿಂತಿದ್ದಾರೋ ಅವರು ಅಧಿಕಾರಕ್ಕೆ ಬರೋದು ಫಿಕ್ಸು. ಸೊ ಹಾಗಾಗಿ ಮಹಿಳಾ ಮತದಾರರನ್ನು ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲೇ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗಿತ್ತು. 2 ಹಂತದಲ್ಲಿ ಮತದಾನ ನಡೆದಿತ್ತು. 81 ಸದಸ್ಯ ಬಲವನ್ನು ಹೊಂದಿದ್ದಂಥ ಜಾರ್ಖಂಡ್ನಲ್ಲಿ ಮೊದಲ ಹಂತದಲ್ಲಿ 43 ಕ್ಷೇತ್ರಗಳಿಗೆ ಮತದಾನ ನಡೆದರೆ ಉಳಿದ 38 ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಮತದಾನ ನಡೆದಿದೆ. ಜಾರ್ಖಂಡ್ನಲ್ಲಿ ಜೆಎಂಎಂ, ಕಾಂಗ್ರೆಸ್, ಆರ್ಜೆಡಿ ಮೈತ್ರಿಕೂಟವು ಕೂಡ ಎನ್ಡಿಎಗೆ ತೀವ್ರ ಪೈಪೋಟಿಯನ್ನು ನೀಡ್ತಾ ಇದೆ.